ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮನೆಯ ಬಣ್ಣ, ಮನಸ್ಸು ಮತ್ತು ಆಧ್ಯಾತ್ಮ ಇದರ ಬಗ್ಗೆ ಮಾತಾಡಬೇಕು ಅಂತ. ಓಂ ಶ್ರೀ ಗಣೇಶಾಯ ನಮಃ. ಮನೆ ಕೇವಲ ಗೋಡೆ, ಕಲ್ಲು, ಬಣ್ಣಗಳಿಂದ ನಿರ್ಮಿತವಲ್ಲ, ಅದು ನಮ್ಮ ಮನಸ್ಸಿನ ಪ್ರತಿಬಿಂಬ. ನಾವು ಯಾವ ಬಣ್ಣವನ್ನು ನಮ್ಮ ಮನೆಯ ಗೋಡೆಗೆ ಹಚ್ಚುತ್ತೇವೆಯೋ ಅದೇ ಬಣ್ಣ ನಮ್ಮ ಮನಸ್ಸಿನ ಆವರಣ ಆಗಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಬಣ್ಣ ಮತ್ತು ಅದರ ಶಕ್ತಿ ಏನಪ್ಪ ಅಂದರೆ, ಬಿಳಿ ಶುಭ್ರ, ಶಾಂತಿ, ಸ್ವಚ್ಛತೆ, ದೇವರ ಅನುಗ್ರಹ. ಪೂಜಾ ಕೋಣೆಗೆ ಅಥವಾ ಧ್ಯಾನಕ್ಕೆ ಬಿಳಿ ತುಂಬ ಅತ್ಯುತ್ತಮ. ಹಸಿರು ಪ್ರಕೃತಿ ಸಮತೋಲನ, ಆರೋಗ್ಯ, ಹಸಿವು, ಹರಿವು. ಈ ಮನೆಗೆ ಹಸಿರು ತೊಡಿಸಿದರೆ ಮನಸ್ಸಿಗೆ ವಿಶ್ರಾಂತಿ ದೊರೆಯುತ್ತೆ. ನೀಲಿ ಅಂತಕ್ಕಂಥದ್ದು ಆಳವಾದ ಚಿಂತನೆ, ಧ್ಯಾನಕ್ಕೆ ಪ್ರೇರಣೆ. ಧ್ಯಾನ ಕೋಣೆ ಓದು ಕೊಠಡಿಗೆ ತುಂಬ ಸೂಕ್ತವಾಗಿರ್ತಕ್ಕಂಥ ಬಣ್ಣ ಇದು. ಹಳದಿ ಜ್ಞಾನ, ಸಂತೋಷ, ವಿದ್ಯೆ ಅಂತಕ್ಕಂಥದ್ದು. ಮಕ್ಕಳ ಓದು ಕೋಣೆ ದೇವಸ್ಥಾನದಲ್ಲಿ ಹಳದಿ ಬಣ್ಣ ಜ್ಞಾನೋದಯ ತರುತ್ತೆ. ಈ ಕೆಂಪು ಶಕ್ತಿ, ಧೈರ್ಯ, ಉತ್ಸಾಹವನ್ನು ಕೊಡುತ್ತೆ. ಆದರೆ ಜಾಸ್ತಿ ಕೆಂಪು ಒತ್ತಡ ಹಾಗೂ ಕೋಪ ತರಬಹುದು. ಕಿತ್ತಳೆ ಅಂದರೆ ಆರೆಂಜು ಭಕ್ತಿ, ತ್ಯಾಗ, ಆತ್ಮಶಕ್ತಿಯ ಪ್ರತೀಕ. ಸನ್ಯಾಸಿಗಳ ಬಣ್ಣ ಇದೆ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತೆ. ಬಣ್ಣ ಮನಸ್ಸು ಜೀವನದ ಸಂಬಂಧ ಏನಿದೆ ಅಂತ ನೋಡೋಣ. ಮನೆಯಲ್ಲಿ ಬಳಸುವ ಬಣ್ಣಗಳು ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುತ್ತವೆ. ಸರಿಯಾದ ಬಣ್ಣಗಳು ಮನಸ್ಸಿಗೆ ಶಾಂತಿ, ಸಮತೋಲನ, ಧ್ಯಾನಕ್ಕೆ ಶಕ್ತಿ ನೀಡುತ್ತೆ. ಅತಿಯಾದ ಕತ್ತಲೆ ಬಣ್ಣಗಳು ಕಳವಳ, ಭಯ, ನಕಾರಾತ್ಮಕತೆ ಹೆಚ್ಚಿಸಬಹುದು. ಆಧ್ಯಾತ್ಮಿಕ ಸಂದೇಶ ಏನಪ್ಪ ಅಂದರೆ, ಮನೆಯಲ್ಲಿ ಹಾಕುವ ಬಣ್ಣ ಮನಸ್ಸಿನ ಬಣ್ಣವನ್ನು ಬದಲಾಯಿಸಲಿ. ಮನಸ್ಸಿನಲ್ಲಿ ಬಣ್ಣ ಹಾಕುವ ಚಿಂತನೆ ಜೀವನ ದಾರಿಯನ್ನು ಬದಲಾಯಿಸಲಿ. ಮನೆಯನ್ನು ಬಣ್ಣಿಸುವಾಗ ಕೇವಲ ಸೌಂದರ್ಯವನ್ನು ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಶಕ್ತಿಯನ್ನು ಗಮನಿಸೋಣ. ಹೆಚ್ಚಿನ ಮಾಹಿತಿಗಾಗಿ 9845776093 ಇದಕ್ಕೆ ಕರೆ ಮಾಡಿ. ನಿಮಗೆ ಈ ಲೇಖನ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇದನ್ನು ಅತಿ ಹೆಚ್ಚು ಜನರಿಗೆ ಹಂಚಿ. ನಮಸ್ಕಾರ.